ನಮಸ್ಕಾರ ಗೆಳೆಯರೆ, ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದನ್ನು ನಿಮ್ಮ ರಾಯಚೂರು DCC ಬ್ಯಾಂಕ್ ಮ್ಯಾನೇಜರ್ ಪೋಸ್ಟು ಪ್ಲಸ್ FDA ಪೋಸ್ಟ್ ಇದೆ. ಮ್ಯಾನೇಜರ್ ಪೋಸ್ಟ್ ಇದೆ ಪ್ಲಸ್ FDA ಪೋಸ್ಟ್ ಎಕ್ಸಾಮ್ಸು ನಾಳೆ ನಡೀತಿದ್ದಾವೆ. ಸೊ ಅದಕ್ಕೆ ಸಂಬಂಧಪಟ್ಟಂಥ GK ಟಾಪಿಕ್ಸ್ ಕೊನೆಯ ಕ್ಷಣದ ತಯಾರಿ ನೋಡ್ತೋಗೋಣ. ಇವತ್ತು ನಡೆದಂಥ ರಾಯಚೂರು DCC ಬ್ಯಾಂಕ್ ಅಟೆಂಡರ್ ಎಕ್ಸಾಮ್ನಲ್ಲಿ ಕನ್ನಡದಲ್ಲಿ 50 ಪ್ರಶ್ನೆಗಳಲ್ಲಿ 45 ಕ್ವಶನ್ಸು ನಮ್ಮದೇ ನೋಟ್ಸಿಂದ ಬಂದಿದ್ದಾವೆ ಅಂತ ಹುಡುಗರಿಂದ ಬಂದಂಥ ಫೀಡ್ಬ್ಯಾಕು. ಬಿಕಾಸ್ ಕ್ವಶನ್ ಪೇಪರು ಕೊಟ್ಟಿಲ್ಲ ಇನ್ ದಿ ಸೆನ್ಸ್ ರಿಟರ್ನ್ ಕೊಟ್ಟಿಲ್ಲ. ಯಾರ್ಯಾರು ಎಕ್ಸಾಮ್ ಬರೆದಿದ್ದಾರೆ ಆ ಪೇಪರು ಅವರೇ ತೊಗೊಂಡಿದ್ದಾರೆ ಅಂತ ಹೇಳಿದ್ದಾರೆ ಹುಡುಗರು. ಸುಮಾರು ಜನ ಫೋನ್ ಮಾಡಿದರು. 50ಕ್ಕೆ 45 ಕ್ವಶನ್ವರೆಗೂ ರೀಚ್ ಆಗಿತ್ತು. ಕನ್ನಡದಲ್ಲಿ 50ಕ್ಕೆ 45ವರೆಗೂ ರೀಚ್ ಆಗಿತ್ತು. ಪ್ಲಸ್ ಕರೆಂಟ್ ಅಫೇರ್ಸು ಫ್ರೀ ಆಫ್ ಕಾಸ್ಟ್ ಕೊಟ್ಟಿದ್ವಲ್ಲ, ಕರೆಂಟ್ ಅಫೇರ್ಸ್ ತುಂಬ ಯೂಸ್ ಆಯಿತು ಅಂತ ಹೇಳಿದ್ರು. ಸೊ ಇವತ್ತಿಂದು ನೋಡ್ತಾ ಹೋಗೋಣ. ಕನ್ನಡಕ್ಕೆ 50ರಲ್ಲಿ 45 ಕ್ವಶನ್ಸು ಬಂದಿದ್ದಾವೆ ಅಂತ ಹೇಳಿದ್ದಾರೆ. ಸುಮಾರು ಜನ ನೋಟ್ಸ್ ತೊಗೊಂಡಿದ್ದೀರಾ. ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜಸ್ ಮಾಡಿ ಎಷ್ಟು ಬಂದಿತ್ತು ಅಂತ. ಯಾಕೆಂದರೆ ಹೋಗಿದ್ದು ನೀವೇನೇ. ಸುಮಾರು ಜನ ಫೋನ್ ಮಾಡಿ ಹೇಳಿದ್ರಿ, ವಾಟ್ಸಪ್ಪಲ್ಲಿ ಮೆಸೇಜಸ್ ಮಾಡಿ. ದಯವಿಟ್ಟು ತುಂಬ ಜನ ಹೋಗಿದ್ರಿ, ನೋಟ್ಸ್ ತುಂಬ ಜನಕ್ಕೆ ಹೋಗಿತ್ತು. ಎಲ್ಲರೂ ಮೆಸೇಜ್ ಮಾಡಿ ಎಷ್ಟು ಕ್ವಶನ್ಸ್ ಬಂದಿತ್ತು ಅಂತ ಕ್ಲಿಯರ್ ಕಟ್ಟಾಗಿ ವಿತ್ ಡಾಕ್ಯುಮೆಂಟ್ ಥರ ಕಾಣುತ್ತೆ. ದಯವಿಟ್ಟು ಮೆಸೇಜಸ್ ಮಾಡಿ ಅಂತ ಹೇಳ್ತಾ, ಸೊ ಪೇಪರು ರಿಟರ್ನ್ ಕೊಟ್ಟಿಲ್ಲ. ಸೊ ಅದಕ್ಕೋಸ್ಕರ ಆನ್ಸರ್ ಕೀನೇ ನಾವು ವಿತ್ ಪ್ರೂಫ್ ಹಾಕ್ಲಿಕ್ಕೆ ಆಗ್ತಾಯಿಲ್ಲ. ಇದ್ರದ್ದು ಆನ್ಸರ್ ಬುಕ್ಲೆಟ್ನ ಅವರೇ ಇಸ್ಕೊಂಡಿದ್ದಾರೆ. ಕ್ವಶನ್ ಪೇಪರ್ನ ಅವರೇ ಇಸ್ಕೊಂಡಿರೋ ಕಾರಣದಿಂದಾಗಿ ವಿತ್ ಪ್ರೂಫ್ಸ್ ಹಾಕ್ಲಿಕ್ಕೆ ಆಗ್ತಾಯಿಲ್ಲ. ಹುಡುಗರು ಏನಾರು ಮಾಡಿದಂಥ ಮೆಸೇಜಸ್ಸು ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ಎಷ್ಟು ಕ್ವಶನ್ಸ್ ಬಂದಿದ್ದು ಅಂತ ಸುಮಾರು ಜನ ಫೋನ್ ಮಾಡಿ ಹೇಳಿದ್ರಿ, ಮೆಸೇಜಸ್ ಮಾಡಿ. ದಯವಿಟ್ಟು ಮೆಸೇಜಸ್ ಮಾಡಿ. ನನಗೆ ಬಂದಿರೋ ಫೀಡ್ಬ್ಯಾಕ್ ಪ್ರಕಾರ 50ಕ್ಕೆ 45 ಕ್ವಶನ್ಸು ನೋಟ್ಸಿಂದನೇ ಬಂದಿದ್ದು ಅಂತ ಹೇಳಿದ್ದೀರಾ. 50ಕ್ಕೆ 45 ಕ್ವಶನ್ವರೆಗೂ ಕ್ರಾಸ್ ಆಗಿತ್ತು ಅಂತ. ಸೊ ಅದಕ್ಕೋಸ್ಕರ ನೋಟ್ಸ್ ಭಾಳ ದೊಡ್ಡ ಸಕ್ಸಸ್ ಆಗಿದೆ. ಏನೇನು ಕೊಟ್ಟಿದ್ವು ಅವೇ ಬಂದಿತ್ತು ಅಂತ ಹೇಳಿದ್ದೀರಾ. ಏನೇನು ಟಾಪಿಕ್ಸ್ ಕೊಟ್ಟಿದ್ದು, ಒಳಗಡೆ ಏನೇನು ನೋಟ್ಸಲ್ಲಿ ಏನಿತ್ತು, ಶಾರ್ಟ್ ನೋಟ್ಸ್ ತುಂಬ ನೀಟ್ ಅಚ್ಚುಕಟ್ಟಾಗಿತ್ತು ಸರ್. ಎಲ್ಲ ಅದೇ ಫುಲ್ಲು ಕವರ್ ಆಗಿತ್ತು ಅಂತ ಹೇಳಿದ್ದೀರಾ. ಸೊ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಿದೆ. ನಿಮ್ಮ ರಾಯಚೂರು DCC ಬ್ಯಾಂಕ್ ಅಟೆಂಡರ್ ಎಕ್ಸಾಮ್ ನಾಳೆ ನಾಡಿದ್ರೆ ಎಕ್ಸಾಮ್ಸ್ದು ಕ್ವಶನ್ಸು ಯಾವ್ಯಾವ ಥರ ಬರ್ತವೆ ಅಂತ ನೋಡೋಣ. ಸೊ ಯಾರಿಗಾರ ನೋಟ್ಸ್ ಅವಶ್ಯಕತೆ ಇದ್ದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಮ್ಮಲ್ಲಿ ಅವೈಲಬಲ್ ಇರ್ತಕ್ಕಂಥ ನೋಟ್ಸು ಕೋಆಪ್ರೇಟಿವು, KMF, ಬ್ಯಾಂಕಿಂಗು, 1959 ಆ್ಯಕ್ಟು, 3000 ಕ್ವಶನ್ ಬ್ಯಾಂಕು, ಕನ್ನಡ, ಕಾನ್ಸ್ಟಿಟ್ಯೂಷನ್ನು ಇವಿಷ್ಟು ಅವೈಲಬಲ್ ಇದ್ದಾವೆ. ಇನ್ನು ಇದಿಷ್ಟು ಪ್ರಿಂಟೆಡ್ ನೋಟ್ಸು. ಇನ್ನು ಇಂಗ್ಲೀಷ್ ಆ್ಯಂಡ್ ಕರೆಂಟ್ ಅಫೇರ್ಸು ಫ್ರೀ ಆಫ್ ಕಾಸ್ಟ್ ಹಾಕ್ಕೊಡ್ತೀವಿ, PDF ರೂಪದಲ್ಲಿರುತ್ತೆ. ಇನ್ನು ಇವತ್ತಿನ ಈ ಕೊಡ್ತಾ ಇರ್ತಕ್ಕಂಥ ಟಾಪಿಕ್ ಮೇಲೆ ಒಂದು 3 ಕ್ವಶನ್ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸುಮಾರು ವಿಡಿಯೋಸ್ ಇದ್ದಾವೆ. ಯಾವ್ಯಾವ ಎಕ್ಸಾಮ್ಸಲ್ಲಿ ಎಷ್ಟೆಷ್ಟು ಕ್ವಶನ್ಸ್ ಬಂದಿದ್ದಾವೆ ಅಂತ. ಅವೆಲ್ಲ ವಿತ್ ಪ್ರೂಫ್ಸ್ ಇದ್ದಾವೆ. ಬಿಕಾಸ್ ಕ್ವಶನ್ ಪೇಪರ್ ಕೊಟ್ಟಿದ್ರು, ಅದನ್ನೆಲ್ಲ ನೀಟಾಗಿ ಫೋಟೋ ಹೊಡೆದು ಹಾಕಿದ್ದೀವಿ. ಈ ರಾಯಚೂರು DCC ಬ್ಯಾಂಕಲ್ಲಿ ಕ್ವಶನ್ ಪೇಪರ್ ಕೊಟ್ಟಿಲ್ಲ. ಆದ್ದರಿಂದ ಹುಡುಗರ ಫೀಡ್ಬ್ಯಾಕ್ ಮೇಲೆ ಹಾಕ್ತೀವಿ. ಹುಡುಗರು ಮೆಸೇಜ್ ಮಾಡಿ ಎಷ್ಟು ಕ್ವಶನ್ಸ್ ಬಂದಿತ್ತು ಆ್ಯಕ್ಯುರೇಟಾಗಿ ಅಂತ. ನಿಮ್ಗೆ ಗೊತ್ತಿರುತ್ತೆ, ನೋಟ್ಸ್ ತೊಗೊಂಡಿರೋರಿಗೆ ಮೆಸೇಜ್ ಮಾಡಿ. ಫೋನ್ ಮಾಡಿರೋರ ಪ್ರಕಾರ 50ಕ್ಕೆ 45 ಕ್ವಶನ್ ಕ್ರಾಸ್ ಆಗಿತ್ತು ಅಂತ ಹೇಳಿದ್ದೀರಾ. ಸೊ ನೋಡ್ತಾ ಹೋಗೋಣ. GK ಇಂಪಾರ್ಟೆಂಟ್ ಟಾಪಿಕ್ಸು. ಆಲ್ರೆಡಿ ನಿಮ್ಮ ಕಾನ್ಸ್ಟಿಟ್ಯೂಷನ್ ಬರುತ್ತಲ್ಲ, ಕಾನ್ಸ್ಟಿಟ್ಯೂಷನ್ ನಾಳೆ ನಾಡಿದ್ದು ಎಕ್ಸಾಮ್ಗೆ 25 ಮಾರ್ಕ್ಸ್ಗೆ ಇರುತ್ತೆ. ಏನು ಟಾಪಿಕ್ ಕೊಟ್ಟಿದ್ದೀವಿ, ಸಂವಿಧಾನದಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ನ ಕೊಟ್ಟಿದ್ದೀವಿ. ಫಸ್ಟ್ ಶೀಟಲ್ಲೇ ಇದೆ, ನೋಟ್ಸಿನ ಮೊದಲನೇ ಶೀಟಲ್ಲೇ ಇದೆ. ಸುಮಾರು ಟಾಪಿಕ್ಸ್ ಕೊಟ್ಟಿದ್ದೀವಿ. ಇವಿವೆ ಫಸ್ಟ್ ಇದನ್ನು ಓದ್ಬಿಟ್ಟು ಹೋಗಿ ಅಂತ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತೇಳಿ ಹಾಕಿದ್ದೀವಿ. ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಅದನ್ನು ಅಚ್ಚುಕಟ್ಟಾಗಿ ರಿವಿಷನ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ಕರೆಂಟ್ ಅಫೇರ್ಸ್ ಬೇಸ್ಡ್ ಇದೆ. ಕ್ವಶನ್ಸು ಆಲ್ಮೋಸ್ಟ್ ರಿಪೀಟ್ ಆಗೋ ಚಾನ್ಸಸ್ ಇದೆ. ನೀಟಾಗಿ ರಿವಿಷನ್ ಮಾಡ್ಕೊಳ್ಳಿ, ನಂಬರ್ ಆಫ್ ಟೈಮ್ ರಿವಿಷನ್ ಮಾಡ್ಕೊಳ್ಳಿ ಅದನ್ನು. ಇನ್ನು ಕನ್ನಡ ನೋಟ್ಸಲ್ಲಿ ಫುಲ್ ವ್ಯಾಕರಣ ಏನಿತ್ತ ಅದ್ಭುತವಾಗಿ ಅದೇ ವ್ಯಾಕರಣ ಬಂದಿತ್ತು. ಇನ್ನು ನಿಮ್ಮ ಕವಿಕೃತಿ ವಿಚಾರ ಕರೆಂಟ್ ಅಫೇರ್ಸ್ ಬೇಸ್ಡ್ ಕೊಟ್ಟಿದ್ದು. ಕವಿಕೃತಿ ವಿಚಾರ ಸುಮಾರು ಒಂದು ಟಾಪಿಕ್ಸು ಕರೆಂಟ್ ಅಫೇರ್ಸ್ ಬೇಸ್ಡ್ ಇಂಪಾರ್ಟೆಂಟ್ ಕವಿಗಳು ಯಾರ್ಯಾರು ಅಂತ ಕೊಟ್ಟಿದ್ದೋ ಅವೇ ಇವತ್ತಿನ ಎಕ್ಸಾಮಲ್ಲಿ ಅದೇ ರೀತಿ ಬಂದಿತ್ತು ಅಂತ ಹೇಳಿದ್ದೀರಾ. ಅವೇ ಬಂದಿತ್ತು ಸರ್ ಅಂತ ಸುಮಾರು ಜನ ಹೇಳಿದ್ದೀರಾ. ಸೊ ಏನು ಕೊಟ್ಟಿದ್ದೆ ಅದನ್ನು ಮತ್ತೆ ರಿಪೀಟ್ ಓದ್ಕೊಳ್ರಪ್ಪ. ಕನ್ನಡ ಏನು ನಿಮಗೆಲ್ಲರಿಗೂ ಏನು ಕೊಟ್ಟಿದ್ದೆ ನಮ್ಮ ಸ್ಟೂಡೆಂಟ್ಸ್ಗೆ ಅದನ್ನು ಮತ್ತೆ ಅಚ್ಚುಕಟ್ಟಾಗಿ ರಿವಿಷನ್ ಮಾಡ್ಕೊಳ್ಳಿ. ಕರೆಂಟ್ ಅಫೇರ್ಸ್ ಬೇಸ್ಡ್ ಅಂತ ಹಾಕ್ಬಿಟ್ಟು ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಹಾಕಿದ್ನಲ್ಲ, ಅದು ಪ್ಲಸ್ ನೋಟ್ಸು ಸಫಿಷಿಯೆಂಟ್ ಆಗುತ್ತೆ. ನೀಟಾಗಿ ನೋಡ್ಕೊಳ್ಳಿ. ಅವೇ ಮತ್ತೆ ರಿಪೀಟ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರ್ತವೆ. ಇನ್ನು ಇವೆರಡು ಟಾಪಿಕ್ಕು ಅಚ್ಚುಕಟ್ಟಾಗಿ ಕವರ್ ಆಯಿತು. ಅರ್ಥ ಆಗ್ತಾ ಇದೆಯಲ್ಲ? ಅಲ್ಲಿಗೆ ಕನ್ನಡ ಆ್ಯಂಡ್ ಕರೆಂಟ್ ಅಫೇರ್ಸ್ ಕವರ್ ಆಯಿತು. ಇನ್ನು GKನಲ್ಲಿ ಈ ರಿಮೈನಿಂಗ್ ಮಿಕ್ಕಿದೆಲ್ಲ ಕರೆಂಟ್ ಅಫೇರ್ಸ್ ಬೇಸ್ಡ್ ಎಲ್ಲ ನೋಟ್ಸಲ್ಲಿ ಕವರ್ ಆಗಿತ್ತು. ಇಲ್ಲಿ ಕೆಲವೊಂದು ಟಾಪಿಕ್ಸ್ ಹೇಳ್ತೀನಿ, ಇದು ಇಂಪಾರ್ಟೆಂಟ್ ಆಗುತ್ತೆ. 100% ಇಂಪಾರ್ಟೆಂಟ್ ಟಾಪಿಕ್ಸು. ಇದನ್ನು ಮಾರ್ಕ್ ಮಾಡ್ಕೊಳ್ಳಿ.
1973 ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತೇಳಿ ಪುನರ್ನಾಮಕರಣ ಮಾಡಿದ್ರಲ್ಲ, ಮುಖ್ಯಮಂತ್ರಿ ಆಗಿದ್ದು ದೇವರಾಜ ಅರಸುರವರು. ಇದರ ಸಂಪೂರ್ಣವಾದಂಥ ಮಾಹಿತಿ ಗೊತ್ತಿರಬೇಕು. ಇದೊಂದು ಲೈನ್ ಅಲ್ಲ, ಇದೊಂದು ಜಸ್ಟ್ ಇಸ್ ಟಾಪಿಕ್ ಅಷ್ಟೇ. 1973ನಲ್ಲಿ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತೇಳಿ ಪುನರ್ನಾಮಕರಣ ಮಾಡ್ತಾರಲ್ಲ, ಅವಾಗ ಯಾವ ರೀತಿ ಪ್ರೊಸೆಸ್ ಆಯ್ತು ಇದು ಗೊತ್ತಿರಬೇಕು. ಅರ್ಥ ಆಗ್ತಿದೆಯಲ್ಲ? ರಾಜ್ಯಕ್ಕೆ ನೇಮ್ ಬದಲಾವಣೆ ಆಗುತ್ತೆ, ಮೈಸೂರಿಂದ ಕರ್ನಾಟಕ ಅಂತ. ಈ ಡೀಟೇಲ್ಸ್ ಗೊತ್ತಿದೆ, ಕಂಪ್ಲೀಟ್ ಡೀಟೇಲ್ಸ್, ಫುಲ್ ಡೀಟೇಲ್ಸ್ ನಾನು ಹೇಳ್ತಾ ಇರೋದು. ಇನ್ನು ಆರ್ಟಿಕಲ್ 32 5 ರೀಡ್ಸು ಇನ್ ಡೆಪ್ತ್ ಡೀಟೇಲ್ಸ್ ಗೊತ್ತಿರಬೇಕು. ಇನ್ ಡೆಪ್ತ್ ಅನ್ನೋ ವರ್ಡ್ ಯೂಸ್ ಮಾಡ್ತಾ ಇದ್ದೀನಿ. ಕ್ಲಿಯರ್ ಕಟ್ ಡೆಪ್ತಾಗಿ ಗೊತ್ತಿರಬೇಕು. ಮ್ಯಾನೇಜರ್ ಪೋಸ್ಟ್ಗೆ ಡೆಪ್ತ್ ಆಗಿರೋಂಥ ಕ್ವಶನ್ ಬರೋ ಚಾನ್ಸಸ್ ಇದೆ, ಅದಕ್ಕೋಸ್ಕರ. ಇನ್ನು ಪ್ಲಾನೆಟ್ಸ್, ಗ್ರಹಗಳು ಅಂತ ಬರ್ತಾವಲ್ಲ, ನಿಮ್ಮಲ್ಲಿ ಗ್ರಹಗಳು ಬರ್ತಾವಲ್ಲ, ಭೂಗೋಳಶಾಸ್ತ್ರದಲ್ಲಿ ಗ್ರಹಗಳು ಬರ್ತಾವಲ್ಲ, ಆ ಗ್ರಹಗಳ ಚಾಪ್ಟರ್ ಫುಲ್ ಓದಿರ್ರಿ, ಒಂದು ಕ್ವಶನ್ ಬರೋ ಚಾನ್ಸಸ್ ಜಾಸ್ತಿ ಇದೆ. ಫುಲ್ಲು ಕಂಪ್ಲೀಟ್ ಚಾಪ್ಟರ್, ತರೋ ಚಾಪ್ಟರ್ ನೀಟಾಗಿ ಓದಿರಬೇಕು. ಅದು ಬಿಟ್ಟೆ ಇದು ಬಿಟ್ಟೆ ಅನ್ನಂಗಿಲ್ಲ, ಎಲ್ಲ ಇನ್ ಡೆಪ್ತ್ ಓದಿದರೆ 1 ಮಾರ್ಕ್ ಬರ್ತಕ್ಕಂಥ ಚಾನ್ಸಸ್ಸು ತುಂಬ ಜಾಸ್ತಿ ಇದೆ. ಇನ್ನು ಅಪಾಯಿಂಟ್ಮೆಂಟ್ಸು, ನಮ್ಮ ದೇಶದಲ್ಲಾಗಿರ್ತಕ್ಕಂಥ ಅಪಾಯಿಂಟ್ಮೆಂಟ್ಗಳು ಪ್ಲಸ್ ಹೊರ ರಾಷ್ಟ್ರದಲ್ಲಾಗಿರ್ತಕ್ಕಂಥ ರೀಸೆಂಟ್ 1 ಇಯರ್ ಅಪಾಯಿಂಟ್ಮೆಂಟ್ಸು, ಅದು ಯಾವುದೇ ದೇಶದಾದರೂ ಆಗಿರ್ಬೋದು, ಪ್ರಧಾನಮಂತ್ರಿಗಳು, ರಾಷ್ಟ್ರಪತಿಗಳು, ಪ್ರೆಸಿಡೆಂಟ್ಸು ಯಾರಾದರೂ ಆಗಿರ್ಬೋದು, ಟೋಟಲ್ ವರ್ಡ್ಗೆ ಸಂಬಂಧಪಟ್ಟಂಥ ಅಪಾಯಿಂಟ್ಮೆಂಟ್ಸ್ ಮೇಲೆ ಕ್ವಶನ್ ರೈಸ್ ಆಗ್ತವೆ. ಇನ್ನು ಪದ್ಮ ಪ್ರಶಸ್ತಿ ಹೊಸ್ದಾಗಿ 2026 ಕ್ವಶನ್ಸ್ ರೈಸ್ ಆಗೋ ಚಾನ್ಸಸ್ ಇದೆ. ಇನ್ನು ಯುರೋಪಿಯನ್ ಒಕ್ಕೂಟಕ್ಕೆ 21ನೇ ರಾಷ್ಟ್ರ ಬಲ್ಗೇರಿಯಾ ಸೇರ್ಪಡೆಯಾಗಿದೆ, ಇದರ ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಿರಲಿ. ಇನ್ನು ಭಾರತದ ರೈಲ್ವೆ ವಲಯಗಳು ಯಾವುದಿದು, ಭಾರತದ ರೈಲ್ವೆ ವಲಯಗಳು ಯಾವ್ಯಾವ ವಲಯಗಳು ಎಲ್ಲೆಲ್ಲಿದ್ದಾವೆ, ಇದ್ರ ಮೇಲೂ ಅಷ್ಟೇ ಕ್ವಶನ್ ರೈಸ್ ಆಗೋ ಚಾನ್ಸಸ್ ಇದೆ. ಇನ್ನು RBI, ಸೆಬಿ, ಬಾಂಬೆ ಸೆನ್ಸೆಕ್ಸ್, ಇದು ಇಷ್ಟು ಇಂಪಾರ್ಟೆಂಟ್, ವೆರಿ 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 ಇಂಪಾರ್ಟೆಂಟ್. ಕರೆಂಟ್ ಅಫೇರ್ಸಲ್ಲಿ ಇದ್ದೇ ಇರ್ತವೆ. ಐ ಥಿಂಕ್ ಬಾಂಬೆ ಸೆನ್ಸೆಕ್ಸು ಪ್ಯೂರ್ ಕರೆಂಟ್ ಅಫೇರ್ಸಲ್ಲಿ ಇದೆ, ಪ್ರೆಸೆಂಟ್ಲಿ ಕರೆಂಟ್ ಅಫೇರ್ಸ್ ಇದೆ. 1875 ಸ್ಥಾಪನೆ ಆಗಿದೆ, ಯಾವುದೋ ಒಂದು ಇದು ಮಾಡಾಕಿದೆ, ವಿಡಿಯೋ ಮಾಡಾಕಿನಿ, ಚೆಕ್ ಮಾಡ್ಕೊಳ್ರಿ, ಅದೊಂದು ಇಂಪಾರ್ಟೆಂಟ್ ಆಗುತ್ತೆ. ಪ್ಲಸ್ ಸೆಬಿ ಆ್ಯಂಡ್ RBI ಕರೆಂಟ್ ಅಫೇರ್ಸ್ ಇರೋ ಕಾರಣದಿಂದಾಗಿ ಇಂಪಾರ್ಟೆಂಟು. ಇನ್ನು ಪ್ರಧಾನಮಂತ್ರಿಯವರ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಕರೆಂಟ್ ಅಫೇರ್ಸಲ್ಲಿದೆ. ಮಾತೃವಯ ವಂದನಾ ಯೋಜನೆ ಕರೆಂಟ್ ಅಫೇರ್ಸಲ್ಲಿದೆ. ಇನ್ನು ಮಾಧವ ಗಾಡ್ಗಿಗಳು ಸುದ್ದಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು, ಪ್ಲಸ್ ಯಾರ್ಯಾರು ನಿಧನರಾಗಿದ್ದಾರೆ, ಯಾರ್ಯಾರು ನಿಧನರಾಗಿದ್ದಾರೆ ಇಂಪಾರ್ಟೆಂಟ್. ಕರೆಂಟ್ ಅಫೇರ್ಸಲ್ಲಿ ಐ ಥಿಂಕ್ ಕೊಟ್ಟಿದ್ದೀನಿ, ಎಲ್ಲ ಕೊಟ್ಟಿರ್ತೀನಿ, ಯಾರು ಓದಿಲ್ಲ. ನಿಧನರಾಗಿದ್ದಾರೆ, ನಿಧನಗಳು ಅಂತ ಬರ್ತಾರಲ್ಲ, ನಿಧನಗಳು ಪ್ಲಸ್ ಸುದ್ದಿಯಲ್ಲಿ ಇರ್ತಕ್ಕಂಥವ್ರು ಕಂಪ್ಲೀಟ್ ಡೆಪ್ತಾಗಿ ನೋಡ್ಕೋಬೇಕು. ಮ್ಯಾನೇಜರ್ ಪೋಸ್ಟ್ಗೆ ಕಂಪ್ಲೀಟ್ ಡೆಪ್ತ್ ನೋಡಿಸ್ಬೇಕು, ಡೆಪ್ತಾಗಿರ್ಬೇಕು, ಡೀಟೇಲಾಗಿ ಕೇಳ್ತಾರೆ. ನಿಮ್ಮ FDAಗೆ ಇನ್ನೊಂದು ಸ್ವಲ್ಪ ಡೌನ್ ಇರುತ್ತೆ, ಅರ್ಥ ಆಗ್ತಿದೆಯಲ್ಲ? ಇದು ಈ ರೇಂಜಲ್ಲಿದ್ದರೆ, ನಿಮ್ಮ ಮ್ಯಾನೇಜರ್ ಪೋಸ್ಟ್ಗೆ ಈ ರೇಂಜಲ್ಲಿದ್ದರೆ, ನಿಮ್ಮ FDA ರೇಂಜ್ಗೆ ಈ ಲೆವೆಲ್ ಇರುತ್ತೆ, ಅಟೆಂಡರ್ ಪೋಸ್ಟ್ಗೆ ಈ ಲೆವೆಲ್ ಇರುತ್ತೆ. ಪೇಪರ್ದು ಲೆವೆಲ್ ನಾನು ಹೇಳ್ತಾ ಇರೋದು, ಪೇಪರಿನ ಸೆಟ್ ಮಾಡ್ತಕ್ಕಂಥ ಲೆವೆಲ್, ಅರ್ಥ ಆಗ್ತಿದೆಯಾ? ಇದರ ಅರ್ಥ ಮೋಸ್ಟ್ ಕಾಂಪ್ಲಿಕೇಟೆಡ್ ಇರೋದಲ್ಲಿ ಸುಲಭವಾಗಿರುತ್ತೆ, ಇದು ಫುಲ್ ಸುಲಭವಾಗಿರುತ್ತೆ, ಅರ್ಥ ಆಗ್ತಿದೆ? ಈ ರೀತಿ ಕಾಂಪ್ಲಿಕೇಶನ್ಸ್ನ ಕ್ರಿಯೇಟ್ ಮಾಡಿರ್ತಾರೆ ಪೇಪರ್ನ, ಅರ್ಥ ಆಗ್ತಿದೆಯಲ್ಲ? ನಿಧನಗಳ ಬಗ್ಗೆ ಫೋಕಸಿಂಗ್ ಇರಲಿ, ಪ್ಲಸ್ ಕೊಟ್ಟಿರ್ತಕ್ಕಂಥ ನೋಟ್ಸನ್ನು ಅಚ್ಚುಕಟ್ಟಾಗಿ ಓದಿ. ನಾನು ಹೇಳಿದ್ದೆ, ಕನ್ನಡದಲ್ಲಿ ವ್ಯಾಕರಣ ಫೋಕಸ್ ಮಾಡಿ, ನೀಟಾಗಿ ಅಚ್ಚುಕಟ್ಟಾಗಿ ವ್ಯಾಕರಣ ಫೋಕಸ್ ಮಾಡಿ. ಶಾರ್ಟ್ಕಟ್ ಟ್ರಿಕ್ಸ್ನ ಆ್ಯಡ್ ಮಾಡಿದ್ದೀವಿ, ಫುಲ್ ಎಂಟೈರ್ ನೋಟ್ಸು ಶಾರ್ಟ್ಕಟ್ ಟ್ರಿಕ್ಸ್ ಆ್ಯಡಪ್ ಆಗಿದೆ. ಎಲ್ಲಿಂದ ಕ್ವಶನ್ಸ್ ಬರ್ತವೆ, ಹೆಂಗೆ ಬರ್ತವೆ, ಯಾವ ರೀತಿ ಬರ್ತವೆ, ಪ್ಲಸ್ ಅದನ್ನು ಸಾಲ್ವ್ ಮಾಡೋ ವಿಧಾನ ಹೆಂಗೆ, ಇದಿಷ್ಟು ಮೂರನ್ನೂ ಅಳವಡಿಸಲಾಗಿದೆ ಈ ನೋಟ್ಸಲ್ಲಿ. ಅದೇ ರೀತಿ ಬಂದಿದ್ದಾವೆ ಇವತ್ತಿನ ಎಕ್ಸಾಮ್ನಲ್ಲಿ, ಅದೇ ರೀತಿ ಬಂದಿದ್ದಾವೆ, ಹೆಂಗೆ ಕೇಳಿದ್ವು ಅದೇ ಥರ ಬಂದಿದ್ದಾವೆ ಅಂತ ಹುಡುಗರ ಫೀಡ್ಬ್ಯಾಕ್ ಇದೆ. ಇವತ್ತಿಂದು ಬಿಕಾಸ್ ಆಫ್ ಪೇಪರ್ ನಮ್ಮ ಮನೆಗೆ ಕೊಟ್ಟಿಲ್ಲ, ಪ್ರಶ್ನೆ ಪತ್ರಿಕೆ ನಮ್ಮ ಮನೆಗೆ ಕೊಟ್ಟಿಲ್ಲದೆ ಕಾರಣದಿಂದಾಗಿ ವಿತ್ ಪ್ರೂಫ್ ಹಾಕ್ಲಿಕ್ಕೆ ಆಗ್ತಾ ಇಲ್ಲ. ಹುಡುಗರು ತುಂಬ ಜನ ಹೋಗಿ ಬಂದವರು ಮೆಸೇಜಸ್ ಮಾಡಿ ಅಂತ ಹೇಳಿದ್ದೀನಿ. ನಿಮಗೂ ಅಕ್ಕಪಕ್ಕ ಹೋಗಿ ಬಂದಿರೋರು ಇರ್ತಾರಲ್ಲ, ಕೇಳಿದ್ರೆ ಒಂದು ಐಡಿಯಾ ಬರುತ್ತೆ. ತದನಂತರದಲ್ಲಿ ಯಾರಿಗಾರ ನೋಟ್ಸ್ ಅವಶ್ಯಕತೆ ಇದ್ದರೆ ಕನ್ನಡ, ಕಾನ್ಸ್ಟಿಟ್ಯೂಷನ್ನು ಆ್ಯಂಡ್ ಕೋಆಪ್ರೇಟಿವ್ ಯಾರಿಗಾರ ಅವಶ್ಯಕತೆ ಇದ್ದರೆ ತಗೊಂಡು ಓದಿ. ನಾಳೆ ಎಕ್ಸಾಮ್ ಬರೆದಾದ ನಂತರ ಬರ್ತಾರಲ್ಲ ಹುಡುಗರು, ಅವ್ರ ಫೀಡ್ಬ್ಯಾಕ್ನ ಹೇಳ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಅಚ್ಚುಕಟ್ಟಾಗಿ ಕೂತ್ಕೊಂಡು ಓದಿ. ಈಗ ಹೇಳಿದ್ದೀನಲ್ಲ ಈ ಟಾಪಿಕ್ಸ್ ಮೇಲೆ, ಈಗ ನೈಟ್ ಕೂತ್ಕೊಂಡು ರಿವಿಷನ್ ಮಾಡ್ಕೊಳ್ಳಿ. ಕೊಟ್ಟಿರ್ತಕ್ಕಂಥ ಟಾಪಿಕ್ಸ್ನ ಅಚ್ಚುಕಟ್ಟು ರಿವಿಷನ್ ಮಾಡ್ಕೊಳ್ಳಿ. ಕಾನ್ಸ್ಟಿಟ್ಯೂಷನ್ ಏನೇನು ಕೊಟ್ಟಿದ್ದೀನಿ 25 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಟಾಪಿಕ್ಸು, ನೀಟ್ ರಿವಿಷನ್ ಆಗಲಿ. ಕನ್ನಡನೂ ಅಷ್ಟೇ, ಅರ್ಥ ಆಗ್ತಿದೆಯಲ್ಲ? ಕನ್ನಡ ವ್ಯಾಕರಣದ ಮೇಲೆ ಗಮನ ಇರಲಿ. ಇದಿಷ್ಟು ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ಯಾರೆಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರಿಪ್ಷನ್ನು ಫ್ರೀ ಇರುತ್ತೆ, ಫುಲ್ ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಾಳೆ ನಿಮ್ಮ ರಾಯಚೂರು ಎಕ್ಸಾಮಿನೇಷನ್ದು ಕಂಟಿನ್ಯೂಷನ್ ಪಾರ್ಟ್ ಇರುತ್ತೆ. ನೀಟಾಗಿ ಅಚ್ಚುಕಟ್ಟಾಗಿ ಸಮಾಧಾನವಾಗಿ
ಅಟೆಂಡ್ ಮಾಡ್ಕೊಂಡು ಬನ್ನಿ. ಅರ್ಥ ಆಗ್ತಿದೆಯಲ್ಲ? ಫಸ್ಟ್ ಹಾಫಲ್ಲಿ ಯಾವ್ಯಾವ ಗೊತ್ತಿದ್ದಾವೆ ಅಚ್ಚುಕಟ್ಟಾಗಿ ಅಟೆಂಡ್ ಮಾಡಿ. ಫಸ್ಟ್ ಹಾಫಲ್ಲಿ ಯಾವ್ಯಾವ ಗೊತ್ತಿದ್ದಾವೆ ಪಕ್ಕ 100% ಶೋರ್ ಶಾರ್ಟ್ ಆಗಿರ್ತಾವಲ್ಲ ಅಂಥ ಆನ್ಸರ್ಸ್ನ ಫಸ್ಟು ಮಾರ್ಕ್ ಮಾಡ್ಕೊಬಿಡಿ. ಅಥವಾ ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಅನಾಲಿಸಿಸ್ ಮಾಡಿಕೊಂಡು ಡಬಲ್ ಆನ್ಸರ್ಸ್ ಆಗಿರ್ತವೆ, ಎರಡೆರಡು ಆನ್ಸರ್ಸ್ ಇದ ಅನ್ನಿಸ್ತಾ ಇರುತ್ತೆ. ಇದನ್ನು ಎಲಿಮಿನೇಷನ್ ಮೆಥಡಲ್ಲಿ ಎಲಿಮಿನೇಟ್ ಮಾಡಿ ಕೊನೆಯಲ್ಲಿ ಏನೂ ಗೊತ್ತಿಲ್ಲ ಅಂದರೆ ತುಂಬ ಸೂಕ್ಷ್ಮವಾಗಿ ಡೀಟೇಲಾಗಿ ಅನಾಲಿಸಿಸ್ ಮಾಡಿ ಇಡಿ. ಇದರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. 200 ಮಾರ್ಕ್ಸ್ಗೆ 200 ಮಾರ್ಕ್ಸ್ನು ಅಟೆಂಡ್ ಮಾಡ್ಬಿಟ್ಟು ಬನ್ನಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.